ಇನ್ನು ಚಿಕ್ಕನಾಯಕನಹಳ್ಳಿ ಭಾಗದ ಮಳಿಗೆಹಳ್ಳಿ ಗ್ರಾಮದ ನಗತಿ ಕೆರೆ ಬಳಿ ಸತೀಶ್ ಅನ್ನೋರಂತಹ ತೋಟದಲ್ಲಿ ನಿರಂತರವಾಗಿ ಕಾಯಿ ಕಳ್ಳತನ ನಡೀತಾ ಇತ್ತು. ಇದನ್ನ ಗಮನಿಸಿರುವಂತಹ ಒಬ್ಬರು ಸಾರ್ವಜನಿಕರು ಕೂಡ ಆರೋಪಿಯನ್ನ ಕೂಡ ಹಿಡಿದು ಕಂಬಕ್ಕೆ ಕಟ್ಟಿ ಹಾಕಿ ಆತನನ್ನ ವಿಚಾರಣೆಯನ್ನ ಕೂಡ ನಡೆಸಿರುವಂತದ್ದು. ಕಳೆದ ಹಲವು ದಿನಗಳಿಂದ ತೋಟದಲ್ಲಿ ತೆಂಗಿನಕಾಯಿ ಕಳ್ಳತನ ಆಗ್ತಾ ಇತ್ತು. 2 ಚೀಲ ತೆಂಗಿನಕಾಯಿಗಳೊಂದಿಗೆ ಆರೋಪಿಯನ್ನ ಕೂಡ ಜನ ಹಿಡಿದಿರುವಂತದ್ದು, ಕಂಬಕ್ಕೆ ಕಟ್ಟಿ ಹಾಕಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಇದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮಳಿಗೆಹಳ್ಳಿ ಗ್ರಾಮದ ನಗತಿ ಕೆರೆ ಬಳಿ ಇರುವಂತಹ ಸತೀಶ್ ಅವರ ತೋಟದಲ್ಲಿ ತೆಂಗಿನಕಾಯಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರು ಒಬ್ಬ ಆರೋಪಿಯನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಹಾಕಿ ಪೊಲೀಸರಿಗೆ ಒಪ್ಪಿಸಿರುವಂತಹ ಒಂದು ಘಟನೆ ನಡೆದಿದೆ. ಕಳೆದ ಹಲವು ದಿನಗಳಿಂದ ತೋಟದಲ್ಲಿ ತೆಂಗಿನಕಾಯಿ ಕಳ್ಳತನ ಆಗ್ತಾ ಇತ್ತು. ಕಳ್ಳರನ್ನ ಹಿಡಿಯೋದಕ್ಕೆ ಗ್ರಾಮಸ್ಥರು ತೋಟದ ಸಮೀಪವೇ ಕಾದು ಕುಳಿತಿದ್ರು. ಈ ವೇಳೆ ಕಳ್ಳ ಬಂದಾಗ ಬೆನ್ನಟ್ಟಿದಂತ ಗ್ರಾಮಸ್ಥರು ಧರ್ಮನಾಯಕ್ ಎಂಬಾತನನ್ನ ಹಿಡಿದು ಮತ್ತೋರ್ವ ಸುರೇಶ್ ಸ್ಥಳದಿಂದ ಪರಾರಿಯಾಗಿರುವಂತದ್ದು. ಸ್ಥಳದಲ್ಲೇ 2 ಚೀಲ ತೆಂಗಿನಕಾಯಿಗಳೊಂದಿಗೆ ಆರೋಪಿಯನ್ನ ಗ್ರಾಮಸ್ಥರು ಕೂಡ ಹಿಡಿದಿದ್ದಾರೆ. ಬಳಿಕ ಊರಿನ ದೇವಸ್ಥಾನದ ಮುಂದೆ ಇರುವಂತಹ ಕಂಬಕ್ಕೆ ಕಟ್ಟಿ ಹಾಕಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸತೀಶ್ ಅವರ ಆರೋಪದ ಪ್ರಕಾರ ಇದುವರೆಗೆ ಸುಮಾರು 500ಕ್ಕೂ ಹೆಚ್ಚಿನ ತೆಂಗಿನಕಾಯಿಗಳು, ಮೋಟಾರ್ ಸ್ಟಾರ್ಟರ್ಗಳು ಇದೆಲ್ಲದನ್ನ ಕೂಡ ಕಳವು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಘಟನೆ ಸಂಬಂಧ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ನನ್ನ ಹೆಸರು ಸತೀಶ್ ಅಂತ. ಮಾರಿಯಲ್ಲಿ 4 ಎಕರೆ ತೋಟ ಇದೆ. ಮಣ್ಣು ಹೊಡೆಯಕ್ಕೆ ಬಂದವರು ತೋಟದೆಲ್ಲ ನೋಡ್ಕೊಂಡು 15 ದಿವಸದಿಂದ ಕಾಯ್ಕಿಡ್ತಾ ಇದ್ದಾರೆ. ಸುಮಾರು 10 ರಿಂದ 15 ಮರ ಕಾಯ್ಕಿರ್ತಾವೆ. ಇವತ್ತು ಸ್ಟೋರಿ ಸರ್. ಇವತ್ತು ಬಂದು ನಾನು ಚಿಂಗಾಳಿ ಹೋಗಿದ್ದೀನಿ. ಬಂದು ನಾನು ತೋಟಕ್ಕೆ ಈಗ ಹಿಂಗೆ ಹೋದೆ ತೋಟದಲ್ಲಿ. ಅಷ್ಟೊತ್ತು ಯಾರು ಹಿಡ್ಕೊಂಡಿದ್ರು. ನಾನು ತೋಟಕ್ಕೆ ಹೋಗೋಣ ಅಂತ ಹೋಗ್ತಿದ್ದೆ. ಫೋನ್ ಮಾಡಿ ಹೋಗಿ ತಟ್ ಅಂತ ಹಿಡ್ಕೊಂಡು ಕೆರೆ ಒಳಗೆ ತಪ್ಪಿಸ್ಕೊಂಡಿದ್ದಾನೆ. ಸಿಗಾಕೊಂಡಿದ್ದಾನೆ. ಸುಮಾರು 450 ಕಾಯಿ ಕಿತ್ತಾವೆ ಸರ್. ಎಷ್ಟು? 450 ಕಾಯಿ 15 ದಿವಸದಿಂದ. ಎಷ್ಟು ಎಕರೆ ಇದೆ ನಿಮ್ಮ ತೋಟ? 3 ಎಕರೆ ಇದೆ ಸರ್. 3 ಎಕರೆ. ತೆಂಗು ಇನ್ನೇನು ಮಾಡಿಲ್ಲ, ಬರೀ ಕಾಯ್ಕಿ. ಆಮೇಲೆ ಸ್ಟಾರ್ಟ್ರು ಎಲ್ಲ 2 ಸಲ 4 ಸಲ ಸ್ಟಾರ್ಟ್ರು ಕದ್ದವ್ರೆ. ಅದೇ ನಾವು ಪೇರ್ ಪಾರ್ಟ್ಸ್ ತಂದು ಜೋಡಿಸಿದ್ದೀನಿ. ಪೊಲೀಸಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ? ಪೊಲೀಸಿಗೆ ಇಲ್ಲ ಸರ್. ಎಲ್ಲ ನಾವೇ ನಾವೆಲ್ಲ ಹೋಗಿ ಗಲಾಟೆ ಮಾಡಿದ್ದೆ. ಎಲ್ಲ ಒಂದ್ಸಲ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾರು ಕದ್ದಿದ್ರು ಅಂತ ಗೊತ್ತಿತ್ತು ಅವಾಗ? ಸ್ಟಾರ್ಟ್ ಅಟ್ಟಿ ಬರೆಯೋರು ಸರ್. ಅಲ್ಲೆಲ್ಲ ಹೋಗಿ ನಾವೆಲ್ಲ ಗಲಾಟೆ ಮಾಡಿ ಹೇಳಿ ಬಂದಿದ್ವಿ. ಅವರಿಂದ ಕಳ್ತನ ಕಮ್ಮಿ ಆಗಿತ್ತು ಸ್ಟಾರ್ಟ್ರು. ಈಗ ನಿಮ್ಗಾದಂಗೆ ಬೇರೆಯವ್ರ ತೋಟಕ್ಕೂ ಆಗಿದೆ, ನಿಮ್ಮೊಬ್ರು ತೋಟಕ್ಕೆ ಮಾತ್ರ ಕಳ್ತನ ಆಗಿದೆ? ಇಲ್ಲ ಸರ್, ಕೇಳಿಲ್ಲ. ಯಾರು ಬಾಯ್ ಬಿಡ್ತೀನಿ. ನಾನು 15 ದಿವಸ ಕಾಯ್ದೆ ಸಿಗಾಕೊಂಡು ಏನೇನಿದ್ರೆ ಕಿತ್ತೋರೇನೆ ಕಾಯ ಕಿತ್ತಿದ್ರೆ ಹೇಳೋ ಟಿವಿ ಮುಂದೆ. ಇಲ್ಲ ಇಲ್ಲ ಈ ಸದ್ಯಕ್ಕೆ ಇಲ್ಲ, ಕಿತ್ತಿಲ್ಲ. ಕಿತ್ತೇಳದವ್ರೆ ಏನು ಹೇಳಲ್ಲ. ನಾನೇ ನೋಡಿ ಗಲಾಟೆ ಮಾಡಿದ್ದೀನಿ. ಹೋಗಿರ್ತೀವಿ ನಮ್ಮ ಕೆಲಸ ಇದ್ಮೇಲೆ ನೀರಿಲ್ಲ ಇದಿಲ್ಲ ಅದಿಲ್ಲ ಬಂದು ಇದು ಮಾಡ್ಕೊಂಡು ಹಿಂಗೆಲ್ಲ ಮಾಡಿ ರಾತ್ರಿ ಬಂದು ಬೆಳಗ್ಗೆ ಬಂದು ಮಧ್ಯಾಹ್ನ ಹಿಂಗೆ ಕಿತ್ಕೊಂಡೋದು. ನಾವು ಸಾಯಂಕಾಲ ಬೆಳಗ್ಗೆ ಎದ್ದು ಬರ್ತೀವಿ. ಅದು ನೋಡ್ಕೊಂತ ಟೈಮ್ ಕರೆಕ್ಟಾಗಿ ಆ ಟೈಮಲ್ಲಿ ಬಂದು ಕಾಯಿ ಕಿತ್ಕೊಂಡು ಹೋಗೋದು, ಕೇಬಲ್ ಕಟ್ ಮಾಡ್ಕೊಂಡು ಹೋಗೋದು ಇವೆಲ್ಲ ಮಾಡ್ತಾರೆ. ಈಗ ಹಿಡ್ಕೊಂಡು ಕಟ್ ಹಾಕಿದ್ದೀವಿ. ಇವ್ರಿಗೆ ಏನು ಮಾಡಬೇಕು ಅಂತೇಳಿ ನೀವು ಇದು ಮಾಡ್ತೀವಿ, ನಾವೇ ಇದು ಮಾಡಬೇಕು. ಅದು ಮಾಡ್ಕೊಂಡು ಇದು ಮಾಡಿದ್ರಿ. ಪೊಲೀಸ್ ಇಲಾಖೆಯಲ್ಲೂ ಬರ್ತಾರೆ. ಬಸ್ ತಿಂಗಳಿಗೆ ಒಂದ್ಸಲಿ ಬಂದು ಸೈನ್ ಮಾತ್ರ ಹಾಕಿಸ್ಕೊಂಡು ಹೋಗ್ತಾರೆ. ಇಂಥ ಕಷ್ಟ ಸುಖಗಳು ಯಾವ್ದು ಏನೋ ಕೇಳಲ್ಲ. ಇಲ್ಲ ಬಂದು ಕೇಳಿದ್ರೆ ಸುಮ್ಮನೆ ಮಾಡ್ತೀರಪ್ಪ ಅಂತ ಹಿಂಗೆ ಹೇಳ್ಬಿಟ್ಟು ಹೋಗ್ತಾರೆ. ಈಗ ನಾವು ಹಿಡಿದು ಕಟ್ ಹಾಕಿದ್ದೀವಿ. ಇಲ್ಲಿ ಇವ್ರಿಗೆ ಏನು ಮಾಡಬೇಕು, ನೀವು ಅದೇನು ಮಾಡ್ಕೊಂಡು ನಾವು ಇವ್ರಿಗೆ ಸುಮ್ಮನೆ ಕರ್ಕೊಂಡ್ಬಂದು ತೋಟದಿಂದ ಕಾಯಿ ಎಲ್ಲ ತಂದು ನೋಡಿ ಕಾಯಿ ಇಲ್ಲ ಐತೆ ತಗೊಂಬಂದು ಕಟ್ಟಾಕಿ ನಿಲ್ಲಿಸಿದೀವಿ. ಏನು ಹೊಡೆದು ಬಡ್ದು ಏನು ಮಾಡಿದೆ ಇನ್ನೂ ಯಾವ್ದು ಇನ್ನೂ ಇದು ಮಾಡಿಲ್ಲ. ನಾವು ಪೊಲೀಸ್ನವ್ರಿಗೆ ಒಂದ್ಸತಿ ಸೂಚನೆ ಕೊಡ್ತೀವಿ. ಅವ್ರು ಕೊಟ್ಟಿದ್ದಾದ್ಮೇಲೆ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಆಮೇಲೆ ಮುಂದಕ್ಕೆ ಅವ್ರೇನೋ ಇದು ಮಾಡ್ಕೊಂಡು ಇವ್ರ ಮನೆಯವರಿಗೆ ಇವ್ರಿಗೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ನೋಡಿ ರಾತ್ರಿ ಇದು ಮಾಡಿ ಮಾತಾಡಿ ಒಂದು ಇದು ಮಾಡ್ತೀವಿ. ಬಿಟ್ಟಾನೆ ಅಂತವ ನೋಡ ಅದೇ ನೋಡ ಹೊಗೆ ಬಿಡ ಚೆನ್ನಾಗಿ